ಅನೇಕರು ಮಾತಾಡಿದ್ದಾರೆ. ಜನ ಏನ್ ಹೇಳ್ತಾ ಇದ್ದಾರೆ, ಸರ್ಕಾರದ ಈ ಒಂದಷ್ಟು ನಿಯಮಗಳ ಬಗ್ಗೆ, ಹೊಸ ರೂಲ್ಸ್ ಗಳನ್ನ ತರೋದಕ್ಕೆ ಹೊರಟಿರೋದ್ರ ಬಗ್ಗೆ ಜನರ ಅಭಿಪ್ರಾಯ ಏನು, ಬನ್ನಿ ನೋಡ್ಕೊಂಡ್ ಬರೋಣ. ಇವರು ಈ ಮನೆ ಕಟ್ಟಿದ್ದಾರೆ. ಈಗ ಮನೆ ಕೆಡವಿ ಮತ್ತೆ ಕಟ್ಟಕ್ ಆಗಲ್ಲ. ಈಗ ಪಾರ್ಕಿಂಗ್ ಎಲ್ಲಿದೆಯೋ ಅಲ್ಲಿ ನಿಲ್ಸಲೇಬೇಕು. ಈಗ ರೋಡಿಗೆ ತೊಂದರೆ ಆಗುತ್ತೆ, ತೆಗಿಸ್ತಿದ್ರೆ ಒಪ್ಕೊಳ್ಳೋಣ, ಅದು ಹೌದಪ್ಪ ಮೇನ್ ರೋಡ್ ಅಲ್ಲಿ ಕಷ್ಟ ಆಗತ್ತೆ. ಮನೆ ಮುಂದೆ ನಿಲ್ಸ್ಬೇಡಿ ಅಂತಂದ್ರೆ ಮತ್ತೆ ಈ ಗಾಡಿ ತಗೊಳೋದ್ ಬೇಡವಾ, ಇಡೋದ್ ಬೇಡವಾ, ಮತ್ತೆ ಯಾವ ತರ ಮಾಡೋದು ಅನ್ನೋದು ಒಂದು ಕ್ವಶನ್. ಆಮೇಲೆ ಯಾವುದೇ ಒಂದು ನಿರ್ಧಾರ ತಗೋಬೇಕಂದ್ರೂ ಜನಕ್ಕೆ ಅನುಕೂಲ ಆಗ್ಲಿ ಅಂತ ನಾವು ಸರ್ಕಾರ ಏನೋ ಒಂದೊಂದು ಮಾಡ್ತಾ ಇದೆ ಸರ್. ಇವಾಗ ದುಡ್ಡು ಮಾಡೋಕ್ಕೋಸ್ಕರ ಸರ್ಕಾರ ಯಾವುದೋ ಒಂದು ತಿರು ಮಾಡ್ತಾ ಐತೆ. ನಮ್ಮನೆ ಮುಂದೆ ನಾವು ಗಾಡಿ ನಿಲ್ಸ್ಕೊಂಡ್ರೆ ದುಡ್ಡು ಕೊಟ್ರೆ ಏನ್ ಬಂತು ಪ್ರಯೋಜನ? ಈಗ ನಾವು ವೆಹಿಕಲ್ಸ್ ತಗೊಂಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಎಲ್ಲೋಗಿ ನಿಲ್ಸೋದು? ಇದು ನನ್ನ ಮನೆ ಎದುರುಗಡೆ ನಿಲ್ಲಿಸ್ತೀನಿ, ಅದಕ್ಕೂ ಬಾಡಿಗೆ ಕೊಡಬೇಕು ಅಂದ್ರೆ ಹೆಂಗ್ ಸರ್? ವರ್ಷಕಾಲ 25 ಅಲ್ಲ 50 ಆಗ್ಬೋದು, ಅದು ಯಾರಿಗ ಗೊತ್ತು. ತುಂಬಾ ತೊಂದರೆ ಆಗುತ್ತೆ ನಮ್ಗೆ. ಇರೋದೇ ಇಷ್ಟು ಚಿಕ್ಕ ರೋಡ್, ಇಷ್ಟರಲ್ಲೂ ನಮ್ಗೆ ಪಾರ್ಕಿಂಗ್ ಜಾಗ ಬಿಡ್ಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಈ ಇರೋದು ನೋಡ್ರಿ, ಇದು ಇಷ್ಟು ಚಿಕ್ಕ ರೋಡಲ್ಲಿ ಹೇಗೆ ನಾವು ಪಾರ್ಕ್ ಮಾಡಿ ನಮ್ಮ ವೆಹಿಕಲ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಆಮೇಲೆ ಇದು ಮೊದಲನೇ ಸರ್ತಿ BBMP ಅವರು ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಇದು ಎಷ್ಟುವರೆಗೆ ಸರಿನೋ ಗೊತ್ತಿಲ್ಲ. ಅದು ಜನಗಳು ಎಲ್ಲರೂ ಸಮೂಹವಾಗಿ ಇದನ್ನ ಪ್ರೊಟೆಸ್ಟ್ ಮಾಡಬೇಕು. ಇದು ನನ್ನ ಅನಿಸಿಕೆ. ಓನರ್ ಕೊಡಬೇಕು ಅಂತ ಅದು ಬಹಳ ಆಘಾತವಾದ ಸುದ್ದಿ ನಮಗೆ. ಅದು ಓನರ್ಗಳಿಗೆ ಮುಖ್ಯವಾಗಿ ಬಹಳ ಆಘಾತವಾದ ಸುದ್ದಿ. ಇದು ಸರಿ ಇಲ್ಲ. ಇದು ಬಹಳ ತೊಂದರೆ ಆಗುತ್ತೆ ನಮಗೆ. ನೀವು ಕರೆ ಮಾಡಿ ಮಾತಾಡಿದ್ರಿ, ನಾವು ನಿಮ್ ಬಳಿಗೆ ಬಂದು ನಿಮ್ಮನ್ನ ಮಾತಾಡಿಸಿದ್ವಿ. ಅವ್ರು ಏನೇನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಂಡ್ರಿ. ಇದು ಜನರ ಅಭಿಪ್ರಾಯ. ಸರ್ಕಾರ ಬಹುಶಃ ಇದನ್ನ ಗಂಭೀರವಾಗಿ ಚಿಂತನೆ ಮಾಡಿ ಬೇರೆ ರೀತಿ ಹೇಗೆ ಈ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ, ಪಾರ್ಕಿಂಗ್ ವ್ಯವಸ್ಥಿತವಾಗಿ ಜನರಿಗೆ ಅನುಕೂಲ ಮಾಡಿಕೊಡೋದಕ್ಕೆ, ಯಾವುದೇ ಜನಸಾಮಾನ್ಯರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಇನ್ನೇನ್ ಮಾಡಬಹುದು ಅನ್ನೋದನ್ನ ಆಲೋಚನೆ ಮಾಡಿ, ಅಥವಾ ನೀವೀಗ ತಂದಿರುವಂತ ಈ ನಿಯಮವನ್ನ ಇದರಲ್ಲೇನಾದ್ರೂ ಸಡಿಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಫೀಸು ಮತ್ತೊಂದು ಮಗದೊಂದೆಲ್ಲ ಏನೇನಿದೆ ಸ್ವಲ್ಪ ಚಿಂತನೆ ಮಾಡಿದ್ರೆ ಉತ್ತಮ ಅನ್ನೋದು ಜನರ ಅಭಿಪ್ರಾಯ.